ಹೆಲ್ಪ್ ಮಾಡ್ಯಾರ ಸರ್ ಅವ್ರನ್ನೆಲ್ಲ? ಈಗ ಲಾಯರ್ಸ್, ಗೌರ್ಮೆಂಟ್ ಲಾಯರ್ಸು ಪಾಪ ಅವರು ಎ ಸಿಗಳು ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ಅಡ್ವೊಕೇಟ್ ಜನರಲ್ಸು ಹೆಲ್ಪ್ ಮಾಡಿದ್ದಾರೆ. ಪ್ಲಸ್ ಅಡಿಷ್ನಲ್ ಹೊರಗಿನವರು ಅವ್ರು ನಿಲ್ಲಿಸಿದಾಗ ನಾವು ನಿಲ್ಲಿಸಲೇಬೇಕಲ್ಲ. ಈಗ ಜಮ್ನಾಲಾಲ್ ಬಜಾಜ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಈ ಸರ್ತಿ 3 ಸರ್ತಿ ನಮ್ಗೆ ಇದೇ ಕೇಸ್ನಲ್ಲಿ ಎಳೆದಿದ್ದಾರೆ. ರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆ ಈಗ ನಾವು ಮಾಡ್ಬೇಕನ್ನೋದು ಈಗ ಹರಿಯಾಣದಲ್ಲಿ ಒಂದು ಮಾಡಿದ್ದಾರೆ. ಅದೇ ಮಾಡೆಲನ್ನು ನಾವು ಅದಕ್ಕಿಂತಲೂ ಇಂಪ್ರೂವ್ಮೆಂಟ್ ಏನು ಮಾಡೋಕ್ಕಾಗತ್ತೆ. 270 ಎಕರೆನಲ್ಲಿ ನಮಗೆ ಯಾವ ರೀತಿ ಯುಟಿಲೈಸೇಷನ್ ಬರುತ್ತೆ ನೋಡಿಕೊಂಡು, ಸೊ ರಾಷ್ಟ್ರ ಮಟ್ಟದ ಒಂದು ಮಾರುಕಟ್ಟೆ ನಾವು ಮಾಡಬೇಕನ್ನೋದು ಅವಾಗೇ ಮೆಗಾ ಮಾರ್ಕೆಟ್ ಮಾಡಬೇಕಂತೇಳಿ ಆ ಕಾಲದಲ್ಲಿ ನಿರ್ಣಯ ಆಗಿದೆ. ಅದನ್ನ ಮಾಡ್ತೀವಿ ಈ ಸರ್ತಿ. ನಾವು ದುಡ್ಡಿನ ವ್ಯವಸ್ಥೆ ಮಾಡ್ಕೋಬೇಕಲ್ವ, ಎಲ್ಲ ಸೌಲಭ್ಯಗಳು ಇರಬೇಕು. ಈಗ ಆಲ್ರೆಡಿ ಎಸ್ಟಾಬ್ಲಿಷ್ ಆಗೇ ಬಿಟ್ಟಿದ್ದಾವಲ್ಲ. ಈಗ ನೋಡಿ, ಈಗ ಬ್ಯಾಡಗಿನಲ್ಲಿ ಚಿಲ್ಲಿ ಮಾರ್ಕೆಟಿಗೆ ವಿಶೇಷ ಒತ್ತು ಕೊಟ್ವಿ ನಾವು. ಈಗ ಅದು ಇಂಟರ್ನ್ಯಾಷನಲ್ ಚಿಲ್ಲಿ ಮಾರ್ಕೆಟ್ ಆಗಿದೆ. ನಿಮ್ಗೆ ಹೇಳಬೇಕಂದ್ರೆ ಅವರಿಗೆ ಲ್ಯಾಂಡ್ ಅಕ್ವಿಸಿಷನ್ಗೆ ನಮ್ಮ APMC ಇಂದನೇ ನಿಮ್ಗೆ ಹೇಳಬೇಕಾದ್ರೆ ಅವರಿಗೆ ರಸ್ತೆಗೆ ನಾನು 13 ಕೋಟಿ ನಾನು ಕೊಟ್ಟಿದ್ದೀನಿ. 10 ಕೋಟಿ ಸರ್ಕಾರದಿಂದ ಲ್ಯಾಂಡ್ ಅಕ್ವಿಸಿಷನ್ ದುಡ್ಡು ಕೊಟ್ಟು ರೋಡ್ ಮಾಡಿಕೊಟ್ಟಿದ್ದೀವಿ. ಪಾರ್ಕಿಂಗಿಗೆ ನಾನೇ 13 ಕೋಟಿ ಪಾರ್ಕಿಂಗ್ ಸ್ಲಾಟ್ ಮಾಡಿಕೊಟ್ಟಿದ್ವಿ ಬ್ಯಾಡಗಿಗೆ. ನಿಮ್ಗೆ ಹೇಳಬೇಕಪ್ಪ ಅಂತಂದರೆ ಈ ಲಾಸ್ಟ್ ಇಯರ್ ನಮ್ಮಲ್ಲಿ 82,000 ಕೋಟಿ ವ್ಯವಹಾರ ಆಗಿದೆ ಎಂಟೈರ್ ಸ್ಟೇಟ್ನಲ್ಲಿ. ಎಲ್ಲೆಲ್ಲಿ ಉಳ್ಳಾಗಡ್ಡಿಗೆ ಫೋಕಸ್ ಮಾಡೋಕ್ಕೆ ಅವಕಾಶ ಇದೆ ಅಲ್ಲಿ ಉಳ್ಳಾಗಡ್ಡಿಗೆ ಫೋಕಸ್ ಮಾಡಿದ್ದೀವಿ. ಚಿಲ್ಲಿ ಮಾರ್ಕೆಟಿಗೆ ಎಲ್ಲಿ ಫೋಕಸ್ ಮಾಡಬೇಕು ಅಲ್ಲಿ ಫೋಕಸ್ ಮಾಡಿದ್ದೀವಿ. ರಾಯಚೂರು ಮತ್ತು ಗುಲ್ಬರ್ಗಾದಲ್ಲಿ ಈಗ ಕಾಟನ್ಗೆ, ಬಳ್ಳಾರಿಗೆ ಕಾಟನ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ಆ ರೀಜ್ನಲ್ ಏರಿಯಾನಲ್ಲಿ ಯಾವುದ್ಯಾವ್ದ್ರ ಡಿಮಾಂಡ್ ಇದೆ ಅದ್ರ ಪ್ರಕಾರ ನಾವು ಫೋಕಸ್ ಮಾಡಿ ಅವರಿಗೆ ಇನ್ಫ್ರಾಸ್ಟ್ರಕ್ಚರನ್ನು ಕೊಡ್ತಾ ಇದ್ದೀವಿ. ವಿಸಿಟ್ ಮಾಡಬೇಕಲ್ಲ. ಈಗ ಫಿಸಿಕಲಿ ಇನ್ಮ್ಯಾಗೆ ಪೊಸಿಷನ್ ಅಂತೂ ನಾವು ತೊಗೊಂಡಿದ್ದೀವಿ ದುಡ್ಡು ಕೊಟ್ಟು. ಇನ್ಮೇಲೆ ಒಳಗೆ ಏನೇನು ಇನ್ನೂ ಕಾಡ್ನ ಟೈಪೇ ಇದೆ. ಅದು ಒಳಗೆ ಇನ್ನೂ ಒಂದು ಸ್ವಲ್ಪ ಮರ ಗಿರ ಇದ್ದಾವೆ. ಎಲ್ಲೆಲ್ಲಿ ಏನೇನಿದೆ ಸ್ವಲ್ಪ ಲ್ಯಾಂಡ್ ಇರ್ತೀವಿ. ಎಲ್ಲೆಲ್ಲಿ ಅವರು ತೊಗೊಂಡಿದ್ದವ್ರು ಟ್ರಸ್ಟಿಗೆ ತೊಗೊಂಡಿದ್ರು. ಅವರು ಜಮ್ನಾಲಾಲ್ ಬಜಾಜ್ದವರು ಆ ಟ್ರಸ್ಟಿಗೆ ಅಷ್ಟು ರಿಕ್ವೈರ್ಮೆಂಟು ಇರಲಿಲ್ಲ. ಅವರು 270 ಅಲ್ಲ 430 ಎಕರೆ ಅಕ್ವೈರ್ ಮಾಡಿದ್ದಾರೆ ಅವರು. ಅದರಲ್ಲಿ ನಾವು APMC ಅವ್ರು ತೊಗೊಂಡಿದ್ದು 270 ಎಕರೆ.